ಹೌದು, ಎಲ್ಲರಿಗೂ ನಮಗೆಲ್ಲ ಆಸೆ. ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಬೇಕಂತ ನಮಗೆಲ್ಲರಿಗೂ ಆಸೆ. ಅಂದರೆ ಈ ಟಮ್ಮಲ್ಲಿಲ್ಲ. ಈ ಮೊನ್ನೆ ನಾವು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕುಮಾರಸ್ವಾಮಿಯನ್ನು ಬೆಂಬಲ ಸೂಚಿಸಿದ್ದಾರೆ. 5 ವರ್ಷ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆಗ್ತಾರಂತ. ಮುಂದೆ ಚುನಾವಣೆ ಬರ್ತಿಲ್ಲ, ಆಗ ನಾವೆಲ್ಲ ಬಯಸ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರು ನಮ್ಮ ಜೊತೆನೂ ರಾಜ್ಯದ ಜನ ಬಯಸ್ತಾರೆ. ಇವತ್ತು ನೆನೆಸ್ಕೊಳ್ತವ್ರೆ, ಎಲ್ಲೋದ್ರು ನೋಡಿ ಸಮಯ ಸಿದ್ದರಾಮಯ್ಯನ ಅಂತ ಮುಖ್ಯಮಂತ್ರಿ ನಾವು ಕಳ್ಕೊಂಡ್ವಿ, ತಪ್ಪು ಮಾಡಿದ್ವಿ ಅಂತ ಜನ ಮಾತಾಡ್ಕೊಳ್ತವ್ರೆ. ಇನ್ನು 5 ವರ್ಷ ಆದಮೇಲೆ ಚುನಾವಣೆ ಬರ್ತಾಯಿಲ್ಲ, ಆವಾಗ ಮುಖ್ಯಮಂತ್ರಿ ಅಂತ ಹೇಳೋರು. ನಾಳೆ ಮುಖ್ಯಮಂತ್ರಿ ಆಗ್ತೀರ ಅಂತ ಹೇಳೋರು ಸಿದ್ದರಾಮಯ್ಯ. ಸಿಎಂ ಅವರು ಪ್ರಚಾರ ಇಲ್ಲ, ನಾಳೆ ಸಿದ್ದರಾಮಯ್ಯ ಅವರು ನಾಳೆ ನಾನು ಮುಖ್ಯಮಂತ್ರಿ ಆಗ್ತೀರಂತ ಎಲ್ಲನ ಹೇಳಿದಾರಾ? ಮುಂದನ ಮುಖ್ಯಮಂತ್ರಿ ಅಂತ ಎಲ್ಲರೂ ಈ ಬರೋ ಚುನಾವಣೆಯಲ್ಲಿ, ಈಗ ಚುನಾವಣೆ 4 ವರ್ಷಕ್ಕೆ ಚುನಾವಣೆ ಬರ್ತದೆ, ಆ ಚುನಾವಣೆಯಲ್ಲಿ ನಾನು ಮುಖ್ಯಮಂತ್ರಿ ಆಗ್ತಿದ್ದ ಅವರಿಲ್ಲ, ನಾವೆಲ್ಲ ಭಾವಿಸ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕು. ರಾಜ್ಯದ ಜನ ಬಯಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕು. ಹೌದು, ಎಲ್ಲ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಬೇಕಂತ ನಮಗೆಲ್ಲರಿಗೂ ಆಸೆ. ಏನು ಮಾಡ್ತಾರೆ, ಶಿವಕುಮಾರ್ ಉದಾಸಿ ಅವರು 2 ಬಾರಿ MP ಆಗಿ ಎಲ್ಲ ಕಡೆ ಹೋಗಿ ನನ್ನ ಮುಖ ನೋಡಬೇಡಿ, ನನ್ನದ್ರ ಮುಖ ನೋಡಿ ಓಟ್ ಕೊಡಿ ಅಂತಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನಿಮ್ಮನ್ನ ಕೆಳಗೆ ಬಯಸ್ತೀನಿ ನಾನು. ಈಗ ನಮ್ಮ ಸಾಧನೆನ ಹೇಳ್ಬೇಕು ಯಾವಾಗಲೂ. ಆ ಸಾಧನೆ ಹೇಳಾರೆ ಮುಂದೆ ಬಂದು ನನ್ನ ಮುಖ ನೋಡಬೇಡಿ, ನರೇಂದ್ರ ಮೋದಿ ಮುಖ ನೋಡಿ. ಅರೆ ಸ್ವಾಮಿ, ನೀವು ಮುಂದೆ ಬಂದು ಮುಖ ನೋಡಬೇಡಿ ಅಂತ ಸಾಧ್ಯನಾ? ಅಟ್ಲೀಸ್ಟ್ ಬುರ್ಕಾದರೂ ಹಾಕ್ಕೊಂಡು ಬನ್ನಿ, ಆಯಿತು. ನರೇಂದ್ರ ಮೋದಿ ಮುಖ ನೋಡಿ ಏನಕ್ಕೆ ಓಟ್ ಹಾಕ್ಬೇಕು ಜನ? ಏನು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು? 5 ವರ್ಷ ಅವರೇ ತಮ್ಮ ಅಧಿಕಾರಲ್ಲಿ ಇದ್ದಿದ್ದು. 5 ವರ್ಷ ಇಂಥದ್ದು ಏನಾರು ಮಾಡಿದ್ರಂದರೆ ಒಂದು ಉದಾಹರಣೆ ತೋರಿಸಿ, ಇಂಥ ನಮ್ಮ ದೇಶಕ್ಕೆ ಹಿಂಗೆ ಮಾಡಿದ ಅಂತ. ಮುಖ ಅವ್ರು ಇದ್ದಿದ್ದು ಒಂದು ಶಿವಕುಮಾರ್ ಉದಾಸಿ ಅವರೇ, ಅವ್ರ ಮುಖ ಇದ್ದಿದ್ದು ಒಂದು ಹೆಂಡ್ತಿ, ಅವ್ರ ಮುಖ ಸರಿ ಇಲ್ಲ ಅಂತ ಹೆಂಡ್ತಿ ಬಿಟ್ಟವಳೆ, ನಾವು ಅವ್ರ ಮುಖ ನೋಡಿ ಓಟ್ ಹಾಕೋದ?